ಮೂವಿ ಹೆಸರು ಫ್ಯಾಂಟಸಿ ಐಲ್ಯಾಂಡ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆದಾಗ ಒಂದು ಹುಡುಗಿ ಯಾರಿಂದನೋ ತಪ್ಪಿಸ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಈ ಹುಡುಗಿನ ಕಿಡ್ನಾಪ್ ಮಾಡಿ ಒಂದು ಐಲ್ಯಾಂಡ್ ಗೆ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹತ್ರದಲ್ಲೇ ಇದ್ದಂತ ಒಂದು ರೆಸಾರ್ಟ್ ನ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಇದ್ದಂತ ಒಂದು ಫೋನ್ ರಿಂಗ್ ಆಗುತ್ತೆ. ಅದನ್ನ ಇವಳು ರಿಸೀವ್ ಮಾಡಿ ಹೆಲ್ಪ್ ಅನ್ನ ಕೇಳಿದಾಗ ಇವಳಿಗೆ ಗೊತ್ತಾಗೋಗುತ್ತೆ ಇವಳನ್ನ ಕಿಡ್ನಾಪ್ ಮಾಡ್ತಿರುವಂತ ಮಿಸ್ಟರ್ ರಾರ್ಕ್ ಅನ್ನೋ ಒಬ್ಬ ವ್ಯಕ್ತಿನೇ ಆ ಕಡೆಯಿಂದ ಫೋನ್ ನಲ್ಲಿ ಮಾತಾಡ್ತಿರೋದು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಜನರು ಬಂದು ಅವಳಿಗೆ ಹೊಡೆದು ಎಳ್ಕೊಂಡು ಹೊರಟೋಗ್ತಾರೆ. ಮುಂದಿನ ಸೀನ್ ನಲ್ಲಿ ನಮಗೆ ಒಂದು ಪ್ಲೇನ್ ಫ್ಯಾಂಟಸಿ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ ಗೆ ಬರ್ತಿರೋದನ್ನ ತೋರಿಸ್ತಾರೆ. ಈ ಪ್ಲೇನ್ ನಲ್ಲಿ ಇರುವಂತ ಜನರೆಲ್ಲ ಯಾಕೆ ಫ್ಯಾಂಟಸಿ ಐಲ್ಯಾಂಡ್ ಗೆ ಬಂದಿರೋದು ಅಂತಂದ್ರೆ ಈ ಐಲ್ಯಾಂಡ್ ನಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿಗೆ ಬರೋಂತ ಜನರು ಅವರ ಮನಸ್ಸಿನಲ್ಲಿ ಯಾವುದೇ ತರದ ಫ್ಯಾಂಟಸಿನ ಇಟ್ಕೊಂಡ್ ಬಂದ್ರು ಅದು ನಿಜ ಆಗುತ್ತೆ. ಫ್ಯಾಂಟಸಿ ಅಂದ್ರೆ ಆಸೆ ಅಂತ. ಈ ಜನರು ಮನಸ್ಸಿನಲ್ಲಿ ಯಾವ ತರ ಆಸೆನ ಇಟ್ಕೊಂಡ್ ಬಂದಿರ್ತಾರೋ ಅದು ನೆರವೇರುತ್ತೆ. ನಂತರ ಅಲ್ಲಿಗೆ ಮಿಸ್ಟರ್ ರಾರ್ಕ್ ನ ಅಸಿಸ್ಟೆಂಟ್ ಬರ್ತಾಳೆ. ಇವಳ ಹೆಸರು ಜೂಲಿಯಾ ಅಂತ. ಜೂಲಿಯಾ ಅವ್ರನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಿರ್ತಾನೆ. ನಂತರ ಬಂದಿರುವಂತ ಎಲ್ಲಾ ಗೆಸ್ಟ್ ಗಳಿಗೂ ಅವ್ರವ್ರ ರೂಮ್ ಅನ್ನ ಕೊಟ್ಟು ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸರಿ ಅಂತ ಹೇಳಿ ಜೂಲಿಯಾ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇವಳ ಮೂಗ್ನಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಆದ್ರೆ ಯಾಕೆ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗೋದಿಲ್ಲ. ಮಾರನೇ ದಿನ ಇವರೆಲ್ಲರಿಗೂ ಕುಡಿಯೋದಕ್ಕೆ ಅಂತ ಬ್ಲಾಕ್ ಕಲರ್ ಡ್ರಿಂಕ್ಸ್ ಅನ್ನ ಕೊಡ್ತಾರೆ. ಹೀಗೆ ಅವರೆಲ್ಲರೂ ಅದನ್ನ ಕುಡಿತಾ ಮಾತಾಡ್ತಿರ್ಬೇಕಾದ್ರೆ ಮಿಸ್ಟರ್ ರಾರ್ಕ್ ಬಂದು ಅವರನ್ನ ವೆಲ್ಕಮ್ ಮಾಡಿ ಹೇಳ್ತಾನೆ, ನಿಮ್ಮ ಮನಸ್ಸಿನಲ್ಲಿ ಏನೇನ್ ಫ್ಯಾಂಟಸಿಗಳಿವೆ, ಏನೇನ್ ಆಸೆಗಳಿವೆ ಅದೆಲ್ಲ ಇಲ್ಲಿ ನೆರವೇರುತ್ತೆ. ಆದ್ರೆ ಅದಕ್ಕೆ 2 ರೂಲ್ಸ್ ಗಳು ಇವೆ. ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದೇ ಫ್ಯಾಂಟಸಿಗಳು ಸಿಗೋದು. ಎರಡನೇದು ನೀವು ನಿಮ್ಮ ಫ್ಯಾಂಟಸಿಗೆ ಎಂಟರ್ ಆದ್ಮೇಲೆ ಅದನ್ನ ಮುಗಿಸಿನೇ ಹೊರಗಡೆ ಬರ್ಬೇಕು ಅಂತ. ಇದನ್ನ ಕೇಳಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಮೊದಲನೇದಾಗಿ ರಾರ್ಕ್ ಅಣ್ಣ ತಮ್ಮ ಆಗಿರುವಂತ ಜೇಡಿ ಹಾಗೆ ಅವನ ತಮ್ಮ ಆಗಿರುವಂತ ಬ್ರಾಕ್ಸ್ ನ ಕರ್ಕೊಂಡ್ ಬಂದು ಒಂದು ದೊಡ್ಡ ಪಾರ್ಟಿ ನಡೀತಿರುವಂತ ಜಾಗಕ್ಕೆ ಬಿಡ್ತಾನೆ. ಯಾಕೆಂತಂದ್ರೆ ಜೇಡಿಯ ಫ್ಯಾಂಟಸಿ ಇದೇ ಆಗಿರುತ್ತೆ, ಒಂದು ದೊಡ್ಡ ಪಾರ್ಟಿಲಿ ತುಂಬಾ ಎಂಜಾಯ್ ಮಾಡಬೇಕು ಹಾಗೆ ಶ್ರೀಮಂತರ ರೀತಿ ಇರಬೇಕು ಅಂತ. ಹಾಗೆ ಇಲ್ಲೇ ಅರ್ಧಂಬರ್ಧ ಸುಟ್ಟೋಗಿರುವಂತ ಮನುಷ್ಯನು ಕೂಡ ಕಾಣಿಸ್ತಾನೆ. ನಂತರ ರಾರ್ಕ್ ಮತ್ತೊಬ್ರು ಗೆಸ್ಟ್ ಆಗಿರುವಂತ ಗ್ವೆನ್ ನ ಕರೆದು ಕೇಳ್ತಾನೆ, ನಿಮ್ಮ ಫ್ಯಾಂಟಸಿ ಏನು ಹೇಳಿ ಅಂತ. ಆಗ ಇವಳು ಹೇಳ್ತಾಳೆ, 5 ವರ್ಷದ ಹಿಂದೆ ಅಲೆನ್ ಅನ್ನೋ ಒಬ್ಬ ನನ್ನ ಫ್ರೆಂಡ್ ನನಗೆ ಮದ್ವೆ ಆಗೋದಕ್ಕೆ ಅಂತ ಪ್ರಪೋಸ್ ಮಾಡ್ದ. ಆದ್ರೆ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಅಲೆನ್ ತುಂಬಾನೇ ಒಳ್ಳೆಯವನು, ಅವನ ಪ್ರೀತಿನ ಪಡ್ಕೊಳ್ಳೋಕೆ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ. ಆದ್ರೆ ಆ ರೀತಿ ಮಾಡಿ ನಾನು ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತಿದೆ. ನಾನು ಅಲೆನ್ ನ ಮದ್ವೆ ಆಗಿ ಅವನ ಜೊತೆ ಒಂದು ಫ್ಯಾಮಿಲಿ ನಡೆಸಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಆಗ ರಾರ್ಕ್ ಅವಳನ್ನ ಕೇಳ್ತಾನೆ, ಅಲೆನ್ ನಿಮ್ಗೆ ಪ್ರಪೋಸ್ ಮಾಡಿದಂತ ಟೈಮ್ ಅನ್ನ ವಾಪಸ್ ತಂದ್ರೆ ನೀವು ಅವನನ್ನ ಮದ್ವೆ ಆಗೋದಕ್ಕೆ ಒಪ್ಕೋತೀರಾ ಅಂತ. ಅದಕ್ಕೆ ಇವಳು ಕೂಡ ಖಂಡಿತವಾಗಿ ಒಪ್ಕೋತೀನಿ ಅಂತ ಹೇಳ್ಬಿಡ್ತಾಳೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಬಾಕ್ಲನ್ನ ಓಪನ್ ಮಾಡಿ ಅಂತ ಹೇಳಿದಾಗ ಇವಳು ಕೂಡ ಆ ಬಾಕ್ಲನ್ನ ಓಪನ್ ಮಾಡ್ತಾಳೆ. ಆ ಜಾಗನ ನೋಡಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಅಲೆನ್ ಮೊದಲನೇ ಸಲ ಇವಳಿಗೆ ಪ್ರಪೋಸ್ ಮಾಡಿದಾಗ ಇದೇ ತರದ ಜಾಗದಲ್ಲಿ ಪ್ರಪೋಸ್ ಮಾಡಿದ್ದ. ನೋಡಿದ್ರೆ ಆ ಜಾಗದಲ್ಲಿ ಅಲೆನ್ ಕೂಡ ಇರ್ತಾನೆ. ಅವನನ್ನ ನೋಡಿ ಇವಳಿಗೆ ಇವಳ ಕಣ್ಣನ್ನೇ ನಂಬೋದಕ್ಕೆ ಆಗ್ತಿರೋದಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಅಂತ. ಆಗ ಇವಳಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ರಾರ್ಕ್ ಅಲೆನ್ಗೆ ದುಡ್ಡನ್ನ ಕೊಟ್ಟು ಇಲ್ಲಿಗೆ ಕರ್ಸಿರ್ಬೋದು ನಾಟಕ ಆಡೋದಕ್ಕೆ ಅಂತ. ಆದ್ರೆ ಅಲೆನ್ ಮಾತ್ರ ಮೊದಲನೇ ಸಲ ಇವಳಿಗೆ ಪ್ರಪೋಸ್ ಮಾಡೋದಕ್ಕೆ ಬಂದಾಗ ಹೇಗೆ ಬಿಹೇವ್ ಮಾಡ್ತಿದ್ನೋ ಈಗ್ಲೂ ಕೂಡ ಅದೇ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಅಂದ್ರೆ ರಾರ್ಕ್ ಇವಳನ್ನ ಟೈಮ್ ನಲ್ಲಿ ಹಿಂದೆ ಕರ್ಕೊಂಡ್ ಬಂದು ಅಲೆನ್ ಇವಳಿಗೆ ಪ್ರಪೋಸ್ ಮಾಡ್ತಿದ್ನಲ್ಲ ಆ ಟೈಮ್ಗೆ ಬಿಟ್ಟಿರ್ತಾನೆ. ಆದ್ರಿಂದ ಇದನ್ನೆಲ್ಲ ನಂಬೋದಕ್ಕಾಗದೆ ಇವಳು ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ಇದೆಲ್ಲ ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಅವನು ಹೇಳ್ತಾನೆ, ಇದು ಫ್ಯಾಂಟಸಿ ಐಲ್ಯಾಂಡ್, ನಿಜ ಅನ್ಕೊಂಡ್ರೆ ಎಲ್ಲಾನು ಕೂಡ ನಿಜ ಆಗುತ್ತೆ ಅಂತ. ಈ ಕಡೆ ನಮ್ಗೆ ಮತ್ತೊಬ್ಬ ಗೆಸ್ಟ್ ಆಗಿರುವಂತ ಪ್ಯಾಟ್ರಿಕ್ ನ ತೋರಿಸ್ತಾರೆ. ಇವನು ಮೆಲೆನಿ ಹತ್ರ ಬರ್ತಾನೆ. ಮೆಲೆನಿ ಕೂಡ ಇವನ್ ತರನೇ ಒಬ್ಳು ಗೆಸ್ಟ್. ಅವಳು ಇವನನ್ನ ಕೇಳ್ತಾಳೆ, ನಿನ್ ಫ್ಯಾಂಟಸಿ ಏನು ಅಂತ. ಆಗ ಇವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿಂದನೂ ಸೋಲ್ಜರ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಆದ್ರೆ ಅದಕ್ಕೆ ನಮ್ಮಮ್ಮ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಪೊಲೀಸ್ ಆಫೀಸರ್ ಆಗಿದೆ. ಈಗ ಆ ಕೆಲ್ಸನೂ ಕೂಡ ಬಿಟ್ಬಿಟ್ಟಿದ್ದೀನಿ ಅಂತ. ನಂತರ ಮೆಲೆನಿ ಕೂಡ ಅವಳ ಫ್ಯಾಂಟಸಿನ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನು ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಮೆಡಿಸನ್ ಅನ್ನೋ ಒಬ್ಳು ಹುಡುಗಿ ನನ್ಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ಲು. ಇದರಿಂದ ನಾನು ಡಿಪ್ರೆಷನ್ ಗೆ ಹೊರಟೋಗಿದ್ದೆ. ಅದಕ್ಕೆ ನನ್ನ ತಾಯಿ ನನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದಕ್ಕೆ ಒಬ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು. ಆ ಡಾಕ್ಟರ್ ಎಷ್ಟು ಮಾತಾಡ್ತಿದ್ರು ಅಂತಂದ್ರೆ ಅವ್ರ ಮಾತಿಂದ ನನ್ಗೆ ತಲೆನೋವು ಬಂದ್ಬಿಡ್ತಿತ್ತು. ಅದಕ್ಕೆ ನಾನು ಅವರಿಗೆ ಡಾಕ್ಟರ್ ಟಾರ್ಚರ್ ಅಂತ ಹೆಸರಿಟ್ಟಿದ್ದೆ. ಮೆಡಿಸನ್ ಹಾಗೆ ಡಾಕ್ಟರ್ ಟಾರ್ಚರ್ ಮೇಲೆ ಸೇಡನ್ನ ತೀರ್ಸ್ಕೊಳ್ಳೋದೇ ನನ್ನ ಫ್ಯಾಂಟಸಿ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ರಾರ್ಕ್ ಬಂದು ಮೆಲೆನಿಗೆ ಹೇಳ್ತಾನೆ, ನಿಮ್ಮ ಫ್ಯಾಂಟಸಿ ರೆಡಿ ಆಗಿದೆ, ಲಿಫ್ಟ್ ಇಂದ ನೀವು ಬೇಸ್ಮೆಂಟ್ ಗೆ ಹೋದ್ರೆ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಇವಳು ಕೂಡ ಲಿಫ್ಟ್ ನ ಉಪಯೋಗಿಸ್ಕೊಂಡು ಬೇಸ್ಮೆಂಟ್ ಗೆ ಬಂದು ತಲುಪ್ತಾಳೆ. ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ದೊಡ್ಡ ಮಷಿನ್ ಗಳೆಲ್ಲ ಇರ್ತವೆ. ಅಲ್ಲೇ ಇದ್ದಂತ ಒಂದು ಬಟನ್ ಅನ್ನ ಇವಳು ಪ್ರೆಸ್ ಮಾಡಿದಾಗ ಮುಂದೆ ಕಟ್ಟಾಕಿರುವಂತ ಹುಡುಗಿ ಇವಳಿಗೆ ಕಾಣಿಸ್ತಾಳೆ. ಮೂವಿಯ ಮೊದಲ ಸೀನ್ ಅಲ್ಲಿ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರಲ್ಲ ಅದೇ ಹುಡುಗಿ ಇವಳು. ಹಾಗೆ ಮೆಲಿನಾ ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಅವಳಿಗೆ ಟಾರ್ಚರ್ ಕೊಡ್ತಿದ್ದಂತ ಮೆಡಿಸನ್ ಕೂಡ ಇವಳೇನೆ. ಮೊದ್ಲು ಮೆಲಿನಾಗೆ ಅನ್ನಿಸ್ತಿರುತ್ತೆ ಅಲ್ಲಿರೋದು ನಿಜವಾದ ಮೆಡಿಸನ್ ಅಲ್ಲ, ಇದು ಬರೀ ಒಂದು ಗೇಮ್ ತರ ಅಷ್ಟೇ ಅಂತ. ಹಾಗೆ ಅಲ್ಲೇ ಬರ್ದಿರುತ್ತೆ, ಟಾರ್ಚರ್ ಮಾಡೋದಕ್ಕೆ ಬೇರೆ ಬೇರೆ ಬಟನ್ ಗಳನ್ನ ಪ್ರೆಸ್ ಮಾಡಿ
ಮಾಡಿ ಅಂತ. ಇವಳು ಕೂಡ ಅಲ್ಲಿರುವಂತ ಒಂದಷ್ಟು ಬಟನ್ ಅನ್ನು ಅಮುಕ್ತಾಗ ಕಟ್ಟಾಕಿರುವಂತ ಮೆಡಿಸನ್ ಗೆ ಬೇರೆ ಬೇರೆ ತರದ ಟಾರ್ಚರ್ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಮೆಲನಿ ಏನೋ ಮೆಡಿಸನ್ ನೋಡ್ಬೋದು, ಆದ್ರೆ ಮೆಡಿಸನ್ ಮೆಲನಿನ ನೋಡೋದಕ್ಕಾಗೋದಿಲ್ಲ. ಹೀಗೆ ಟಾರ್ಚರ್ ನ ಕೊಡ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗೋಗುತ್ತೆ ನಿಜವಾದ ಮೆಡಿಸನ್ ನ ಕಿಡ್ನಾಪ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ. ಇದರಿಂದ ಇವಳಿಗೆ ತುಂಬಾನೇ ಭಯ ಆಗಿ ರಾರ್ಕ್ ನ ಕರೆಯೋದಕ್ಕೆ ಶುರು ಮಾಡ್ತಾಳೆ. ನನ್ಗೆ ಮೆಡಿಸನ್ ಗೆ ನಿಜವಾಗ್ಲೂ ಟಾರ್ಚರ್ ಕೊಡೋದಕ್ಕೆ ಇಷ್ಟ ಇಲ್ಲ, ಬೇಗ ಬಂದು ಅವಳನ್ನ ಬಿಡಿಸಿ ಅಂತ. ಈ ಕಡೆ ನಮ್ಗೆ ರಾರ್ಕ್ ನ ತೋರಿಸ್ತಾರೆ. ಇವನು ಪ್ಯಾಟ್ರಿಕ್ ನ ಕರ್ಕೊಂಡು ಕಾಡಿನ ಮಧ್ಯಕ್ಕೆ ಬಂದು ಸೋಲ್ಜರ್ ನ ಯೂನಿಫಾರ್ಮ್ ಅನ್ನ ಕೊಟ್ಟು ಹೇಳ್ತಾನೆ, ಇಲ್ಲಿಂದ ನಿಮ್ಮ ಫ್ಯಾಂಟಸಿ ಶುರು ಆಗುತ್ತೆ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಕಾಡಿನ ಒಳಗಡೆ ಬಂದು ಸೋಲ್ಜರ್ ಯೂನಿಫಾರ್ಮ್ ಅನ್ನ ಹಾಕೊಂಡು ರೆಡಿ ಆಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಅಮೆರಿಕದ ಸೋಲ್ಜರ್ಸ್ ಗಳು ಬಂದು ಅವನನ್ನ ಹಿಡಿದು ಕೇಳ್ತಾರೆ, ನೀನ್ ಯಾರು, ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ. ನಾನು ಕೂಡ ಒಬ್ಬ ಸೋಲ್ಜರ್ ಅಂತ ಇವನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಇವನನ್ನ ಎಳ್ಕೊಂಡು ಇವರ ಲೆಫ್ಟಿನೆಂಟ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಗ್ವೆನ್ ನ ಕಡೆಗೆ ಸೀನ್ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಅಲೆನ್ ಇವಳನ್ನ ಕೇಳ್ತಾನೆ, ನನ್ನ ಮದ್ವೆ ಆಗ್ತೀಯ ಅಂತ. ಇವಳು ಕೂಡ ತುಂಬಾ ಖುಷಿಯಿಂದಾನೆ ಹೌದು ಅಂತ ಹೇಳ್ತಾಳೆ. ಇದರಿಂದ ಇವರಿಬ್ರು ಮದ್ವೆ ಆಗೋಗ್ತಾರೆ. ಜೇಡಿ ಹಾಗೆ ಬ್ರ್ಯಾಕ್ಸ್ ಕೂಡ ಇವರ ಫ್ಯಾಂಟಸಿ ಇರೋ ರೀತಿನೇ ಲಕ್ಸುರಿ ಲೈಫ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಇವ್ರು ಇರುವಂತ ಮನೇಲೆ ಒಂದು ಪ್ಯಾನಿಕ್ ರೂಮ್ ಅನ್ನ ನೋಡ್ತಾರೆ. ಮನೆ ಮೇಲೆ ಏನಾದ್ರೂ ಅಟ್ಯಾಕ್ ಆದಾಗ ಈ ರೂಮ್ ನ ಒಳಗಡೆ ಬಂದು ಲಾಕ್ ಆದ್ರೆ ಇವರನ್ನ ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ವೆಪನ್ ಗಳನ್ನ ತುಂಬಿರುವಂತ ಒಂದು ರೂಮ್ ಕೂಡ ಇರುತ್ತೆ. ಆ ರೂಮ್ ಅನ್ನ ನೋಡಿ ಇವರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಈ ಕಡೆ ಸೋಲ್ಜರ್ಸ್ ಗಳು ಪ್ಯಾಟ್ರಿಕ್ ನ ಕರ್ಕೊಂಡು ಅವರ ಲೆಫ್ಟಿನೆಂಟ್ ಹತ್ರ ಬರ್ತಾರೆ. ಆ ಲೆಫ್ಟಿನೆಂಟ್ ಅನ್ನ ನೋಡಿ ಇವನಿಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಆಗ ಲೆಫ್ಟಿನೆಂಟ್ ಆಗಿರುವಂತ ಸಲಿವನ್ ಕೇಳ್ತಾನೆ, ನೀನ್ ಯಾರು, ಕಾಡ್ನಲ್ಲಿ ಏನ್ ಮಾಡ್ತಿದ್ದೆ ಅಂತ. ಅದೇ ಸಮಯಕ್ಕೆ ಒಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರೆಲ್ಲ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಗುಂಡು ಬಂದು ಪ್ಯಾಟ್ರಿಕ್ ಗೆ ಬಿದ್ದೋಗುತ್ತೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಮೆಲೆನೋ ಕೂಡ ಫೋನ್ ಮಾಡಿ ಯಾರಾದ್ರೂ ಹೆಲ್ಪ್ ಬನ್ನಿ ಅಂತ ಕರಿತಿರ್ತಾಳೆ. ಆಗ ಮೆಡಿಸನ್ ಇರುವಂತ ಜಾಕೆ ಒಬ್ಬ ವ್ಯಕ್ತಿ ಮಾಸ್ಕ್ ಅನ್ನ ಹಾಕೊಂಡ್ ಬಂದು ಅವಳಿಗೆ ಟಾರ್ಚರ್ ಕೊಡೋದಕ್ಕೆ ರೆಡಿ ಮಾಡ್ಕೊತಿರ್ತಾನೆ. ಆಗ ಮೆಲೆನ ಆ ರೀತಿ ಮಾಡಬೇಡ ಅಂತ ಗ್ಲಾಸ್ ಅನ್ನ ಬಡಿತಾಳೆ. ಆ ಡಾಕ್ಟರ್ ಮುಂದೆ ಬಂದು ಅವನ ಮಾಸ್ಕ್ ಅನ್ನು ಓಪನ್ ಮಾಡಿದಾಗ ಮೆಲೆನಾಗೆ ಗೊತ್ತಾಗುತ್ತೆ ಅವನು ಬೇರೆ ಯಾರು ಅಲ್ಲ, ಡಾಕ್ಟರ್ ಟಾರ್ಚರ್ ಅಂತ. ಆದ್ರಿಂದ ಮೆಲೆನ ಒಂದು ಐಡಿಯಾನ ಮಾಡಿ ಮೈಕ್ ಅನ್ನ ತಗೊಂಡು ಡಾಕ್ಟರ್ ಟಾರ್ಚರ್ ಗೆ ಹೇಳ್ತಾಳೆ, ಮೆಡಿಸನ್ ಬೆರಳನ್ನ ಕಟ್ ಮಾಡು ಅಂತ. ಅವನು ಕೂಡ ಬೆರಳನ್ನ ಕಟ್ ಮಾಡೋದಕ್ಕೆ ಬಂದಾಗ ಅವನಿಗೆ ಶಾಕ್ ಹೊಡೆಯೋ ರೀತಿ ಮಾಡಿ ಅವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಹಾಗೆ ಗ್ಲಾಸ್ ಅನ್ನ ಹೊಡೆದಾಕಿ ಒಳಗಡೆ ಬಂದು ಮೆಡಿಸನ್ ನ ಫ್ರೀ ಮಾಡ್ತಾಳೆ. ನಂತರ ಹೇಗೋ ಮಾಡಿ ಇಬ್ರು ಕೂಡ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಈ ಕಡೆ ಬ್ರ್ಯಾಕ್ಸ್ ಆಗಿ ಜೇಡಿ ಎಂಜಾಯ್ ಮಾಡ್ತಿರ್ಬೇಕಾದ್ರೇನೆ ಯಾರು ಇವ್ರ ಮೇಲೆ ಗನ್ನಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಇವರು ಕೂಡ ಒಂದು ರೂಮ್ ಗೆ ಬಂದು ರಾರ್ಕ್ ಗೆ ಫೋನ್ ಮಾಡಿ ಈ ಎಲ್ಲಾ ವಿಷಯನೂ ಹೇಳ್ತಾರೆ. ಆಗ ರಾರ್ಕ್ ಆ ಕಡೆಯಿಂದ ಹೇಳ್ತಾನೆ, ಅವನು ಬೇರೆ ಯಾರು ಅಲ್ಲ, ಆ ಮನೆಯ ಓನರ್. ಅವನ ಹೆಸರು ಫಿಲಿಪ್ ಅಂತ. ಅವನು ದೊಡ್ಡ ಗ್ಯಾಂಗ್ಸ್ಟರ್. ಅವರೆಲ್ಲರೂ ಕೂಡ ನಿಮ್ಮ ಫ್ಯಾಂಟಸಿಲೇ ಬರೋದು. ನಾನೀಗಾಗ್ಲೇ ಹೇಳಿರೋ ರೀತಿ ನೀವು ನಿಮ್ಮ ಫ್ಯಾಂಟಸಿನ ಕಂಪ್ಲೀಟ್ ಮಾಡಿನೇ ಹೊರಗಡೆ ಬರ್ಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಇವರಿಬ್ರು ತುಂಬಾನೇ ಹೆದರ್ಕೊಂಡು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ಫಿಲಿಪ್ ಹಾಗೂ ಅವನ ಜನರು ಬಂದು ಇವರನ್ನ ಹಿಡಿದು ಬಿಡ್ತಾರೆ. ಮೆಡಿಸನ್ ಹಾಗೆ ಮೆಲ್ಲಿನ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೆಡಿಸನ್ ಕೇಳ್ತಿರ್ತಾಳೆ, ನಮ್ಮಿಬ್ರನ್ನ ಕಿಡ್ನಾಪ್ ಮಾಡಿಸೋಂತ ದ್ವೇಷ ಯಾರಿಗಿರ್ಬೋದು ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಮೆಲಿನ ಮೆಡಿಸನ್ ಗೆ ಹೇಳಿರ್ತಾಳೆ, ನಿನ್ ತರನೇ ನನ್ನೂ ಕೂಡ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ನನ್ನ ಕಾಪಾಡಿದ್ಕೆ ಥ್ಯಾಂಕ್ಸ್ ಅಂತ ಮೆಡಿಸನ್ ಹೇಳ್ತಿರ್ಬೇಕಾದ್ರೇನೆ ಡಾಕ್ಟರ್ ಟಾರ್ಚರ್ ಮತ್ತೆ ಅಲ್ಲಿಗೆ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಅವನಿಗೆ ಚುಚ್ಬಿಡ್ತಾರೆ. ನೋಡಿದ್ರೆ ನಾವು ಮೂವಿಯ ಮೊದಲಲ್ಲಿ ಒಬ್ಬ ವ್ಯಕ್ತಿನ ನೋಡಿದ್ವಲ್ಲ, ಅವನೇ ಚುಚ್ಚಿರೋದು. ಇವನ ಹೆಸರು ಡೇಮನ್ ಅಂತ. ಇವನು ಅವರಿಬ್ರನ್ನ ನನ್ ಜೊತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪ್ಯಾಟ್ರಿಕ್ ಗೆ ಎಚ್ಚರ ಆದಾಗ ಸಲಿವನ್ ಅವನ ಹತ್ರ ಬಂದು ಒಂದು ಫೋಟೋನ ತೋರಿಸಿ ಕೇಳ್ತಾನೆ, ನಂದು ಹಾಗೆ ನನ್ನ ಮಗನ್ ಫೋಟೋ ನಿನ್ನ ಹತ್ರ ಯಾಕಿದೆ ಅಂತ. ಆಗ ಇವನು ಹೇಳ್ತಾನೆ, ಅದು ನಾನು ಹಾಗೆ ನನ್ನ ತಂದೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸಲಿವನ್ ಹಾಗೆ ಪ್ಯಾಟ್ರಿಕ್ ಇಬ್ರು ಕೂಡ ತಂದೆ ಮಗ ಅಂತ. ಇದನ್ನ ಇಬ್ರಿಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಇದೆಲ್ಲ ಆಗ್ತಿರೋದು ಈ ಫ್ಯಾಂಟಸಿ ಐಲ್ಯಾಂಡ್ ಇಂದಾನೆ ಅಂತ. ಈ ಐಲ್ಯಾಂಡ್ ನ ಬಗ್ಗೆ ಎಲ್ಲಾ ವಿಷಯನೂ ಸಲಿವನ್ ಗೆ ಹೇಳಿ ಕೇಳ್ತಾನೆ, ನೀವು ಕೊನೆದಾಗಿ ನನ್ನ ಯಾವಾಗ ನೋಡಿದ್ರಿ ಅಂತ. ಆಗ ಇವನು ಹೇಳ್ತಾನೆ, ನಾನು ಈ ಮಿಷನ್ ಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ 9 ತಿಂಗಳ ಮುಂಚೆ ನಿನ್ನನ್ನ ನೋಡಿದ್ದೆ ಅಂತ. ಆದ್ರೆ ಪ್ಯಾಟ್ರಿಕ್ ಮಾತ್ರ ಅವನ ತಂದೆನ ಕೊನೆಯದಾಗಿ ನೋಡಿದ್ದು 27 ವರ್ಷಗಳ ಹಿಂದೆ. ಯಾಕೆ ಅಂತಂದ್ರೆ ಅವನ ತಂದೆ ವೆನಿಸ್ವೆಲಾ ಅನ್ನೋ ಒಂದು ಜಾಕೆ ಯುದ್ಧ ಮಾಡೋದಕ್ಕೆ ಹೋದಾಗ ಅಲ್ಲಿ ಸತ್ತೋಗಿರ್ತಾರೆ. ಇದನ್ನ ಕೇಳಿ ಸಲಿವನ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಈಗ ಸಲಿವನ್ ಹಾಗೆ ಅವನ ಟೀಮ್ ನವರು ಹೋಗ್ತಿರೋದು ಕೂಡ ವೆನಿಸ್ವೆಲಾ ಮಿಷನ್ ಗೋಸ್ಕರನೇ. ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಮಿಸ್ಟರ್ ರಾರ್ಕ್ ಪ್ಯಾಟ್ರಿಕ್ ನ ಅವನ ತಂದೆ ಸತ್ತೋಗಿದ್ದಂತ ಟೈಮ್ಗೆ ಅಂದ್ರೆ 27 ವರ್ಷದ ಹಿಂದಕ್ಕೆ ಕರ್ಕೊಂಡ್ ಬಂದು ಬಿಟ್ಟಿರ್ತಾನೆ. ನಂತರ ನಮ್ಗೆ ಗ್ವೆನ್ನ ತೋರಿಸ್ತಾರೆ. ಈಗ ಇವಳು ಅಲೆನ್ ನ ಮದ್ವೆ ಆಗಿ 1 ದಿನ ಕಂಪ್ಲೀಟ್ ಆಗಿರುತ್ತೆ. ಆದ್ರೆ ಇವಳು ಹೊರಗಡೆ ಬಂದಾಗ ಮಿಸ್ಟರ್ ರಾರ್ಕ್ ಇವಳಿಗೆ ಹೇಳ್ತಾನೆ, ನೀವು ಅಲೆನ್ ನ ಮದ್ವೆ ಆಗಿ 5 ವರ್ಷ ಕಂಪ್ಲೀಟ್ ಆಗಿದೆ, ನಿಮ್ಗೊಂದು ಮಗು ಕೂಡ ಇದೆ ಅಂತ ಹೇಳಿ ಅವಳ ಫೋನ್ ಇಂದಾನೆ ಒಂದಷ್ಟು ಫೋಟೋಗಳನ್ನ ತೋರಿಸ್ತಾನೆ. ಆಗ ಇವಳಿಗೆ ಮಗು ಹುಟ್ಟಿದ್ರ ಬಗ್ಗೆ ಅದ್ರ ಜೊತೆ ಆಟ ಆಡಿರುವಂತ ನೆನಪುಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆಕ್ಚುಲಿ ಇದೆಲ್ಲ ನಿಜವಾಗ್ಲೂ ನಡೀತಿರೋದಿಲ್ಲ. ಈ ಫ್ಯಾಂಟಸಿ ಐಲ್ಯಾಂಡ್ ನ ಮ್ಯಾಜಿಕ್
ಸಿಕ್ಕಿದ್ದು. ಇದ್ಯಾವುದನ್ನು ಕೂಡ ಇವಳಿಗೆ ನಂಬೋದಕ್ಕೆ ಆಗುದಿಲ್ಲ. ಆದ್ರಿಂದ ರಾರ್ಕ್ ನ ಕೇಳ್ತಾಳೆ, ನೀನ್ ಹೇಗೆ ಈ ಐಲ್ಯಾಂಡ್ ಗೆ ಬಂದೆ, ಈ ಐಲ್ಯಾಂಡ್ಗೂ ನಿನಗೂ ಏನ್ ಸಂಬಂಧ ಅಂತ. ಆಗ ಇವನು ಹೇಳೋದಕ್ಕೆ ಶುರು ಮಾಡ್ತಾನೆ, ನನಗೆ ಈ ಐಲ್ಯಾಂಡ್ ನ ಬಗ್ಗೆ ಗೊತ್ತಾದಾಗ ನನ್ನ ಹೆಂಡತಿನೂ ಕೂಡ ಕರ್ಕೊಂಡು ಬರ್ತಿದ್ದೆ. ಆದ್ರೆ ಇಲ್ಲಿಗೆ ಬರುವಂತ ದಾರಿ ತುಂಬಾನೇ ಕಷ್ಟವಾಗಿತ್ತು. ಆದ್ರೆ ಇವನು ಇಲ್ಲಿಗೆ ಬಂದು ತಲುಪೋಷ್ಟರಲ್ಲಿ ಇವನ ಹೆಂಡತಿ ಸತ್ತೋಗಿರ್ತಾಳೆ. ಅದಕ್ಕೆ ಇವನು ಈ ಐಲ್ಯಾಂಡ್ ಗೆ ಇವನ ಫ್ಯಾಂಟಸಿನೇ ಹೇಳ್ತಾನೆ, ಇವನ ಹೆಂಡತಿನ ಮತ್ತೆ ಬದುಕೋ ರೀತಿ ಮಾಡು ಅಂತ. ಇವನ ಹೆಂಡತಿನೂ ಕೂಡ ಜೀವಂತಗೊಳ್ತಾಳೆ. ಎಲ್ಲಿವರೆಗೂ ಇವನು ಈ ಐಲ್ಯಾಂಡ್ ನಲ್ಲಿ ಇರ್ತಾನೋ ಅಲ್ಲಿವರೆಗೂ ಇವನ ಹೆಂಡತಿನೂ ಕೂಡ ಬದುಕಿ ಇರ್ತಾಳೆ. ಈಗ ಸಲಿವನ್ಗೆ ಗೊತ್ತಾಗಿರುತ್ತಲ್ಲ, ಇವನು ವೆನಿಸ್ವೆಲಾ ಮಿಷನ್ ಗೆ ಹೋದ್ರೆ ಇವನು ಸತ್ತೋಗ್ತಾನೆ ಅಂತ. ಅದಕ್ಕೆ ಇವನು ಪ್ಯಾಟ್ರಿಕ್ ನ ಕರ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ತಾನೆ. ಆಗ ಪ್ಯಾಟ್ರಿಕ್ ಅವನನ್ನ ತಡೆದು ಹೇಳ್ತಾನೆ, ನೀವು ವೆನಿಸ್ವೆಲಾ ಮಿಷನ್ ಅಲ್ಲಿ ಇರಬೇಕಾದ್ರೆ ನಿಮ್ಮ ಟೀಮ್ ನವರನ್ನ ಕಾಪಾಡೋದಕ್ಕೆ ಅಂತ ಬಾಂಬ್ ನ ಮೇಲೆ ಹಾರ್ಬಿಟ್ಟಿದ್ರೆ, ಇದರಿಂದ ನೀವು ನನಗೆ ಹಾಗೆ ಈ ಪ್ರಪಂಚಕ್ಕೆ ಒಬ್ರು ಹೀರೋ ಆಗಿದ್ದೀರಾ. ನೀವೇನಾದ್ರೂ ಈಗ ಇಲ್ಲಿಂದ ಹೊರಟೋದ್ರೆ ನಿಮ್ಮ ಟೀಮ್ ನವರೆಲ್ಲರೂ ಸತ್ತೋಗ್ತಾರೆ. ಆಗ ಈ ಪ್ರಪಂಚ ನಿಮ್ಮನ್ನ ಹೆದ್ರು ಪುಕ್ಲ ಅಂತ ಕರೆಯುತ್ತೆ. ಪ್ಲೀಸ್ ಆ ರೀತಿ ಮಾಡಬೇಡಿ, ಈ ಸಲ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಯುದ್ಧನ ಗೆದ್ದೇ ಬರೋಣ ಅಂತ. ಅದಕ್ಕೆ ಸಲಿವನ್ ಕೂಡ ಸರಿ ಅಂತ ಒಪ್ಕೋತಾನೆ.